140 ಶಾಸಕರಲ್ಲಿ ಇಬ್ರು 3 ಜನ ಮಾತನಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇರೋದಿಲ್ಲ, ಬೆಲೆ ಇರೋದಿಲ್ಲ. 140 ಶಾಸಕರದ್ದೇ ಅಭಿಪ್ರಾಯ ಅನ್ನೋಕ್ಕಾಗೋದಿಲ್ಲ ಅದನ್ನ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಡ್ತಾರೆ. ಇಬ್ರು 3 ಜನ ಸಹಜವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು 140 ಜನ ಶಾಸಕರು ಅದೇ ಅಭಿಪ್ರಾಯದಲ್ಲಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿದ್ರು. ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಬರೆದಿದ್ರು, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳಿ. ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ನಮ್ಮ ಪಾರ್ಟಿಯಲ್ಲಿ ಡಿಸೆಂಟಿಗೂ ನಮ್ಮಲ್ಲಿ ಅವಕಾಶ ಇದೆ. ಸೊ ಡಿಸೆಂಟ್ ಅಂದ ತಕ್ಷಣ ಅವರೇನು ಎಲ್ಲದಕ್ಕೂ ವಿರುದ್ಧ ಅಂತಲ್ಲ, ಅವ್ರವ್ರ ಎಕ್ಸ್ಪ್ರೆಷನ್ ಇರ್ತದೆ. ಈಗ ಅವ್ರವ್ರ ಅಭಿಪ್ರಾಯನ ಹೇಳಿದ್ದಾರೆ. ಈಗ ಕೆಲವು 140 ಶಾಸಕರಲ್ಲಿ 2-3 ಶಾಸಕರನ್ನ ಕನ್ಸಿಡರ್, ಎಲ್ಲ 140 ಕನ್ಸಿಡರ್ ಆಗೋದಿಲ್ಲ. ವಿ ಹ್ಯಾವ್ ಗಾಟ್ ಆಲ್ಮೋಸ್ಟ್ 140 ಪೀಪಲ್, 140 MLAs ವಿ ಹ್ಯಾವ್ ಗಾಟ್. 2-3 ಸಹಜವಾಗಿ ಮಾತನಾಡಿರ್ತಕ್ಕಂಥ ಇಟ್ ಡಸಂಟ್ ರೆಪ್ರೆಸೆಂಟ್ ದಟ್ ಆಲ್ 140 ಪೀಪಲ್ ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ಅಲ್ಲ. ಲಾಸ್ಟ್ಗೆ ಎಲ್ಲರೂ ಪಕ್ಷದ ನಿಯಮಗಳಿಗೆ ಶಿಸ್ತುಬದ್ಧಕ್ಕೆ ಬರ್ತಾರೆ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲವು ಮಾತನಾಡಿರ್ತಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳಕ್ ಬರೋದಿಲ್ಲ, ಹೇಳೋದು ಇಲ್ಲ. ಅದು ನೀವು ಎಸ್ಸಲ್ಲಿ ಬಿಡಿಸಿ ಹೇಳಿದ್ರೆ ನಾನು ಯಾಕೆ ಹೇಳಿ. ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಬರೆದಿದ್ರು, ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳಿ. ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ ನಮ್ಮ ಪಾರ್ಟಿಯಲ್ಲಿ ಡಿಸೆಂಟಿಗೂ ನಮ್ಮಲ್ಲಿ ಅವಕಾಶ ಇದೆ. ಸೊ ಡಿಸೆಂಟ್ ಅಂದ ತಕ್ಷಣ ಅವರೇನು ಎಲ್ಲದಕ್ಕೂ ವಿರುದ್ಧ ಅಂತಲ್ಲ, ಅವ್ರವ್ರ ಎಕ್ಸ್ಪ್ರೆಷನ್ ಇರ್ತದೆ. ಈಗ ಅವ್ರವ್ರ ಅಭಿಪ್ರಾಯನ ಹೇಳಿದ್ದಾರೆ. ಈಗ ಕೆಲವು 140 ಶಾಸಕರಲ್ಲಿ 2-3 ಶಾಸಕರನ್ನ ಕನ್ಸಿಡರ್, ಎಲ್ಲ 140 ಕನ್ಸಿಡರ್ ಆಗೋದಿಲ್ಲ. ವಿ ಹ್ಯಾವ್ ಗಾಟ್ ಆಲ್ಮೋಸ್ಟ್ 140 ಪೀಪಲ್, 140 MLAs ವಿ ಹ್ಯಾವ್ ಗಾಟ್. 2-3 ಸಹಜವಾಗಿ ಮಾತನಾಡಿರ್ತಕ್ಕಂಥ ಇಟ್ ಡಸಂಟ್ ರೆಪ್ರೆಸೆಂಟ್ ದಟ್ ಆಲ್ 140 ಪೀಪಲ್ ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ಅಲ್ಲ. ಲಾಸ್ಟ್ಗೆ ಎಲ್ಲರೂ ಪಕ್ಷದ ನಿಯಮಗಳಿಗೆ ಶಿಸ್ತುಬದ್ಧಕ್ಕೆ ಬರ್ತಾರೆ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲವು ಮಾತನಾಡಿರ್ತಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳಕ್ ಬರೋದಿಲ್ಲ, ಹೇಳೋದು ಇಲ್ಲ. ಅದು ನೀವು ಎಸ್ಸಲ್ಲಿ ಬಿಡಿಸಿ ಹೇಳಿದ್ರೆ ನಾನು ಯಾಕೆ ಹೇಳಿ.